ನೋಡಿ ಸರ್, ಈ ಏಜಲ್ಲಿ ಇದೆಲ್ಲ ಕಾಮನ್ ಅಂತ ನನಗೂ ಅರ್ಥ ಆಗತ್ತೆ. ಬಟ್ ಈಗ ನನಗೆ ಕಂಟ್ರೋಲ್ ಮಾಡೋದು ಒಳ್ಳೇದು. ಇದೇ ಅಭ್ಯಾಸ ಮುಂದುವರೆದ್ರೆ ತೊಂದರೆ ಆಗತ್ತೆ. ಎಸ್ ಸರ್, ನನಗೆ ನಿಮ್ಮ ಕನ್ಸರ್ನ್ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ಅಪ್ಪ, ನೀವೇನಿಲ್ಲಿ? ಹೌದು, ನಾನೇ ಬಂದಿದ್ದೀನಿ. ಹೇಳು, ಇನ್ನು ಎಷ್ಟು ಸುಳ್ಳು ಹೇಳಬೇಕು ಅಂತ ಇದ್ದೀಯ? ಸುಳ್ಳ? ನಾನೇನ್ ಸುಳ್ಳು ಹೇಳಿದೆ ಅಪ್ಪ? ನೋಡಾದಿ, ನನಗೆಲ್ಲ ವಿಷಯನೂ ಗೊತ್ತಾಗಿದೆ. ಮತ್ತೆ ಸುಳ್ಳು ಹೇಳಿ ಕೋಪ ಬರ್ತಬೇಡ. ಸತ್ಯ ಏನು ಅಂತ ಒಪ್ಪು. ಅಪ್ಪ, ಅದೇನಾಯ್ತು ಅಂತಂದ್ರೆ, ನೀನು ಬಾಯಿ ಬಿಡೋದಾದ್ರೆ ಸತ್ಯ ಹೇಳೋದಕ್ಕೆ ಮಾತ್ರ ಬಿಡು. ಎಕ್ಸ್ಪ್ಲನೇಷನ್ ನನಗೆ ಬೇಕಾಗಿಲ್ಲ. ಮಾವ, ನಿಂತೇ ಇದ್ದೀರಾ? ಕೂತ್ಕೊಳ್ಳಿ ಮಾವ, ಕೂತ್ಕೊಂಡು. ನೋಡಮ್ಮ, ಇಲ್ಲಿ ಬಂದು ಕೂತ್ಕೊಂಡು ಕಷ್ಟ ಸುಖ ಮಾತಾಡೋದಕ್ಕೆ ನಾನು ಬಂದಿಲ್ಲ. ನಿನಗೆ ದುಡ್ಡು ತಗೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತಿದ್ರೆ ಆದಿ ಹತ್ರ ನಾನು ತಗೊಳ್ಳೋದಿಲ್ಲ ಅಂತ ಹೇಳ್ಬೋದಾಗಿತ್ತಲ್ವಾ? ಸರಿ, ಆದಿ ಒಪ್ಪಳ್ಳಿಲ್ವಾ? ನಾನಿದ್ನಲ್ಲ, ನನ್ನನ್ನು ಕೇಳ್ಬೋದಾಗಿತ್ತಲ್ಲ. ನಾನು ಆದಿ ಹತ್ರ ಮಾತಾಡಿ ಒಪ್ಪಿಸ್ತಾ ಇದ್ದೆ. ಅದ್ರ ಬದಲು ಅಂದ್ರೆ ದುಡ್ಡಿನ ನಿನ್ಗೆ ಏನ್ ಇಷ್ಟನೋ ಅದನ್ನೇ ಕೊಡೋದಕ್ಕೆ ಕೇಳ್ತಾ ಇದ್ದೆ. ಆದ್ರೆ ಎಲ್ಲಾ ವಿಷಯನೂ ಮುಚ್ಚಿಟ್ಬಿಟ್ಟಿಯಲ್ಲಮ್ಮ. ಇದನ್ನ ನಾನು ನಿನ್ನಿಂದ ನಿರೀಕ್ಷೆ ಮಾಡಿರ್ಲಿಲ್ಲ. ಅಪ್ಪ, ಅದೇನಾಯ್ತು? ಅದೇ ಸುಮ್ಮನೆ ಇರು ಅಂತ ಹೇಳ್ದೆ ತಾನೆ. ನಿನ್ನ ಹತ್ರ ನಾನು ಮಾತಾಡ್ತಾ ಇಲ್ಲ, ಭಾಗ್ಯನ ಹತ್ರ ನಾನು ಮಾತಾಡ್ತಾ ಇರೋದು. ಅವಳು ಉತ್ತರ ಕೊಟ್ರೆ ಸಾಕು. ಹೇಳಮ್ಮ ಭಾಗ್ಯ, ಯಾಕೆ ಹೀಗೆ ಮಾಡಿದೆ? ಅದು ಮಾವ, ನಾನು ತುಂಬಾ ಸಲ ಹೇಳ್ದೆ ನನಗ್ ದುಡ್ಡು ಬೇಡ, ವಾಪಸ್ ತಗೊಳ್ಳಿ ಅಂತ. ಆದ್ರೆ ಆದಿಯವರು ಏನು ಆದಿ ಬೇಡ ಅನ್ನ? ಅದ್ನೇ ಅಲ್ವಮ್ಮ ನೀನು ಆದಿ ಬೇಡ ಅಂದಿದ್ರೆ ನನ್ನ ಹತ್ರ ಬರ್ಬೋದಾಗಿತ್ತಲ್ಲ. ನಾನು ಎಲ್ಲದಕ್ಕೂ ವ್ಯವಸ್ಥೆ ಮಾಡ್ತಿದ್ದೆ. ಯಾಕೆ ನನಗೆ ಹೇಳಲಿಲ್ಲ ನೀನು? ಸರಿಯಮ್ಮ, ಮನೆಗೆ ಬರೋದಕ್ಕೆ ನಿನಗೆ ಸಮಯ ಇರ್ಲಿಲ್ವಾ? ಒಂದು ಫೋನ್ ಮಾಡ್ಬೋದಾಗಿತ್ತಲ್ಲ. ಯಾಕೆ ಮಾಡ್ಲಿಲ್ಲ? ಅದು ಕುಸುಮಾ ಅವರೇ, ಸಮಜಾಯಿಸಿ ಕೊಡೋದಕ್ಕೆ ಬರಬೇಡಿ. ನೀವು ಈ ಎಲ್ಲ ವಿಷಯನೂ ಬಗೆಹರಿಸ್ತೀರಾ ಅನ್ಕೊಂಡೆ, ಆದ್ರೆ ನೀವೇ ಇನ್ವಾಲ್ವ್ ಆಗಿದ್ದೀರ ಅಂತ ಗೊತ್ತಾಗಿ ನನಗೆ ತುಂಬಾ ಬೇಜಾರಾಯ್ತಮ್ಮ. ನಾನು ಹೇಳ್ತಿರೋ ಮಾತುಗಳು ನಿಮಗೆ ತುಂಬಾ ಕಠಿಣ ಅಂತ ಅನ್ಸಿದ್ರೆ ದಯವಿಟ್ಟು ಕ್ಷಮೆ ಇರಲಿ. ಆದ್ರೆ ನನಗಂತೂ ತುಂಬಾ ಬೇಜಾರಾಗಿದೆ, ಅದಂತೂ ನಿಜ. ಕಾಮತ್ತವ್ರೆ, ನಿಮ್ಗೆ ತುಂಬಾ ಬೇಜಾರಾಗಿದೆ ಅಂತ ನನ್ಗೆ ಗೊತ್ತು. ಹೌದು, ಈ ಥರ ಆಗಬಾರ್ದಾಗಿತ್ತು. ಏನೋ ವಿಷಯಗಳಿಗೆ ನಡೆದೋಗಿದೆ. ಆಗಿರೋದಕ್ಕೆ ಎಲ್ಲರ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಖಂಡಿತ ಬೇಡ ರಾಯ, ನಾನಿಲ್ಲಿ ಕ್ಷಮೆ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿಲ್ಲ. ನನ್ನ ನಂಬಿಕೆಗೆ ಮೋಸ ಆಯ್ತಲ್ಲ, ಅದೇ ಬೇಜಾರು ನನಗೆ. ನಾನು ನನ್ನ ಭಾಗ್ಯನ ಬಗ್ಗೆ ಎಲ್ಲರ ಹತ್ರ ಹೆಮ್ಮೆಯಿಂದ ಮಾತಾಡ್ತೀನಿ. ಭಾಗ್ಯ ತುಂಬಾ ಒಳ್ಳೆ ಹುಡುಗಿ. ಒಂದು ಮನೆಯನ್ನು ಬೆಳಗೋದಕ್ಕೆ ಭಾಗ್ಯದಂತ ಹುಡುಗಿ ಇರಬೇಕು ಅಂತ ಹೇಳ್ತಿರ್ತೀನಿ. ಅವಳ ಗುಣ, ಅವಳ ನಡತೆ, ಅವಳು ತಗೊಳ್ಳೋ ನಿರ್ಧಾರ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೀನಿ. ಅವಳು ತಗೊಳ್ಳೋ ನಿರ್ಧಾರಗಳಿಗೆ 1000 ಅರ್ಥ ಇರುತ್ತೆ ಅಂತಲೂ ಹೇಳಿದ್ದೀನಿ. ಆದ್ರೆ ಈ ನಿರ್ಧಾರ ತಗೊಂಡಿದ್ದು ನನ್ನ ಮನಸ್ಸಿಗೆ ತುಂಬಾ ಘಾಸಿ ಉಂಟು ಮಾಡಿದೆ. ನಾನು ಅವ್ರ ಮೇಲೆ ಇಟ್ಟಿರುವ ನಂಬಿಕೆ ಸುಳ್ಳು ಅಂತ ಅನ್ನಿಸ್ತಾ ಇದೆ.
ಮಾವ ಮಾವ ದಯವಿಟ್ಟು ಈ ಥರ ಎಲ್ಲ ಮಾತಾಡಬೇಡಿ. ಹೌದು, ಈ ಥರ ಎಲ್ಲ ನಾನು ಮಾಡಬಾರ್ದಾಗಿತ್ತು. ನಾನು ಮಾಡಿದ ತಪ್ಪೆ. ದಯವಿಟ್ಟು ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಮಾವ. ನೀವು ಈ ಥರ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿರೋದನ್ನ ಸಹಿಸ್ಕೊಳಕ್ ಆಗೋದಿಲ್ಲ ಮಾವ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಪ್ಲೀಸ್. ಏನ್ ಬೀಗ್ರೆ, ನೀವು ಹೀಗೇನ? ನಿಮ್ ಕಣ್ಣು ಮುಂದೆ ಇಷ್ಟೆಲ್ಲ ನಡೀತಾ ಇದ್ರು ನೀವಾದ್ರೂ ಹೇಳ್ತೀರಾ ಅಂತ ಅಂದ್ಕೊಂಡಿದ್ನಲ್ಲ. ನಿಮ್ ಮಗಳ ಮನೆಗೆ ಸಂಬಂಧಪಟ್ಟವ್ರು ಇಷ್ಟೆಲ್ಲ ಒದ್ದಾಡ್ತಾ ಇದ್ರು, ಹೇಳಬೇಕು ಅಂತ ಅನ್ನಿಸ್ಲೇ ಇಲ್ವಾ? ಅಯ್ಯೋ ಬಿಗ್ರೆ, ನಾನ್ ಹೇಳೋದ? ಇವ್ರಿಗೆ ಬೈದಾಯ್ತು, ಜಗಳ ಮಾಡಿ ಆಯ್ತು, ಆದ್ರೆ ಇವ್ರು ಯಾರು ನನ್ ಮಾತನ್ನೇ ಕೇಳಿಲ್ಲ. ಇಷ್ಟೆಲ್ಲ ಆಗ್ತಿದೆ ಅಂದ್ಮೇಲೆ ಹೇಳ್ಬೇಕಲ್ವಾ? ಅದಕ್ಕೆ ಬಿಗ್ರೆ ನಾನು ಹೇಳಿದ್ದು, ಇವ್ರು ಮಾಡೋದೆಲ್ಲ ನೋಡಿ ನೋಡಿ ನನ್ಗೂ ಸಾಕಾಗೋಯ್ತು. ಅದಕ್ಕೆ ಪೂಜೆಗೆ ಫೋನ್ ಮಾಡಿ ನಾನೇ ಎಲ್ಲ ಹೇಳಿದ್ದು. ಭಾಗ್ಯ ದುಡ್ಡನ್ನು ತಗೋತಿಲ್ಲ ಅಂತ ಒಂದೇ ಒಂದು ಮಾತು ನನಗೆ ಹೇಳಿದ್ರೆ ನಾನು ಭಾಗ್ಯ ಹತ್ರ ಮಾತಾಡ್ತಿದ್ದೆ. ಮನೆಯವ್ರಿಗೆ ಸುಳ್ಳು ಹೇಳೋದಕ್ಕೆ ಕಲ್ತಿದ್ಯಲ್ವಾ? ಇಲ್ಲ, ಯಾರ ಮೇಲೆ ಕೋಪ ಮಾಡ್ಕೊಂಡು ಯೂಸ್ ಇಲ್ಲ. ಇಲ್ಲಿ ನಂದೇ ತಪ್ಪಿರೋದು. ಅಪ್ಪ ಏನೇನು ಹೇಳಿದ್ರು, ಅತ್ತೆ ಏನೇನು ಹೇಳಿದ್ರು ಎಲ್ಲ ಸರಿಯಾಗೇ ಇದೆ. ನಾನಿದನ್ನ ಬೇರೆ ಥರನೇ ಡೀಲ್ ಮಾಡ್ಬೋದಾಗಿತ್ತು ಅಂತ ಈಗ ಅನಿಸ್ತಾ ಇದೆ. ಛೇ, ನಾನು ತಪ್ಪು ಮಾಡಿದೆ. ಅಪ್ಪಂಗೆ ಬೇಜಾರಾಗೋ ಥರ ಮಾಡಿದೆ. ಆದರೆ ಒಂದೊಳ್ಳೇದೇನು ಅಂತಂದರೆ, ಅಪ್ಪ ಯಾವುದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಬೇಜಾರು, ಕೋಪ ಎಲ್ಲನೂ ಹೇಳ್ಕೊಂಡ್ರು. ಎಲ್ಲ ಒಂದು ಹದ ಬಂದಮೇಲೆ ಇನ್ನೊಂದ್ಸಲ ಹೋಗಿ ಮಾತಾಡೋಣ. ಏನಿದು, ಆದಿ ಅಂಕಲ್ ಇನ್ನ ಬಂದೇ ಇಲ್ಲ. ಅಮ್ಮ ಬೇರೆ ನಿನ್ನೆ ಏನೋ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ಲು. ಇವತ್ತು ಬರ್ತಾರೋ ಇಲ್ವೋ? ಏ ಗುಂಡಣ್ಣ, ಸಾರಿ ತನ್ಮಯ್, ಯಾಕೆ ಇಲ್ಲಿ ಕೂತಿದ್ಯಾ? ಏನಿಲ್ಲ ಅಮ್ಮ, ಸ್ವಲ್ಪ ದಿನದಿಂದ ಬೇಗ ಎದ್ದು ಅಭ್ಯಾಸ ಆಗಿದ್ಯಲ್ಲ, ಹಂಗೆ ಇವತ್ತು ಎದ್ದೆ. ಆದಿ ಅಂಕಲ್ ಬಂದಿದಾರಂತ ನೋಡಕ್ ಬಂದೆ, ಆದ್ರೆ ಅವ್ರಿನ್ನ ಬಂದೇ ಇಲ್ಲ. ನೀನ್ ಹೇಳೋ ತರ ಅವ್ರು ಬರಲ್ಲ ಅನ್ಸುತ್ತೆ. ರೆಡಿನಾ ತನ್ಮಯ್? ಫ್ರೆಂಡು, ನೀನೇನಿಲ್ಲಿ? ನಿನ್ನ ನೋಡಿ ತುಂಬಾ ಖುಷಿ ಆಯ್ತು ನೋಡು. ಇದೇನು ಗೆಳತಿ, ಅಪರೂಪಕ್ಕೆ ಯಾರಾದರೂ ಸಿಕ್ಕಿದಾಗ ಹೇಳ್ತಾರಲ್ಲ, ಹಂಗೆ ಹೇಳ್ತಾ ಇದ್ದೀರಲ್ಲ? ಹಾಗಲ್ಲ ದೇವ್ರೆ, ನಿನ್ನೆ ಏನೇನೆಲ್ಲ ಆಗೋಯ್ತಲ್ಲ, ಅಷ್ಟೆಲ್ಲ ಆದ್ಮೇಲೆ ನೀವು ಈ ಕಡೆ ಬರ್ತಿರೋ ಇಲ್ವೋ ಅಂತ ನಾನು ಅತ್ತೆ ತುಂಬಾನೇ ಮಾತಾಡ್ಕೊಂಡ್ವಿ. ಹೌದು ಫ್ರೆಂಡು, ನೀನೆಲ್ಲಿ ನಮ್ಮ ಮನೆಗೆ ಬರೋದನ್ನೇ ನಿಲ್ಲಿಸ್ಬಿಡ್ತೀಯೋ ಅನ್ನೋ ಭಯ ಇತ್ತು. ಗೆಳತಿ, ಅಷ್ಟು ಸುಲಭವಾಗಿ ಸಂಬಂಧನ ಬಿಟ್ಬಿಡ್ತೀನ ಹೇಳಿ? ಖಂಡಿತವಾಗ್ಲೂ ಬಂದೇ ಬರ್ತೀನಿ. ಅದೇವ್ರೆ, ಮಾವ ಹೇಗಿದಾರೀಗ? ಕೋಪ ಕಡಿಮೆ ಆಗಿದೆಯೋ ಇಲ್ವೋ? ಅವ್ರಿಗೆ ಕೋಪಕ್ಕಿಂತ ಜಾಸ್ತಿ ಬೇಜಾರಾಗಿದೆ. ಹೇಳ್ಕೊಂಡ್ರು, ಇವಾಗ ಸ್ವಲ್ಪ ಪರವಾಗಿಲ್ಲ. ಅದೇವ್ರೆ, ನಾನು ಆವತ್ತೇ ನಿಮ್ಗೆ ಹೇಳ್ದೆ ದುಡ್ಡನ್ನ ವಾಪಸ್ ತಗೊಂಡ್ಬಿಡಿ ಅಂತ. ನೀವು ನನ್ನ ಮಾತೇ ಕೇಳಲಿಲ್ಲ.
ಈಗ ನೋಡಿ ಎಷ್ಟೆಲ್ಲ ಆಗೋಯ್ತು ಅಂತ. ಭಾಗ್ಯ ಪ್ಲೀಸ್ ಆ ವಿಷಯ ಮಾತಾಡಬೇಡಿ. ನಿನ್ನೆಯಿಂದ ಅದನ್ನ ಕೇಳಿ ಕೇಳಿ ನನಗೆ ಬೇಜಾರು ಬಂದ್ಬಿಟ್ಟಿದೆ. ಮತ್ತೆ ಯಾರಾದರೂ ಅದ್ರ ಬಗ್ಗೆ ಮಾತಾಡಿದ್ರೆ ನನಗೆ ಇರಿಟೇಟ್ ಆಗುತ್ತೆ. ಸೊ ಪ್ಲೀಸ್ ಬೇಡ. ನೋಡಿ, ಆಗಿರೋದು ಆಗೋಯ್ತು. ನಡೆದಿರೋದಕ್ಕೆ ನೀವು ಕ್ಷಮೆ ಕೇಳಿದ್ದೀರಾ, ನಾನು ಕ್ಷಮೆ ಕೇಳಿದ್ದೀನಿ. ಇನ್ನು ಮುಂದೆ ಆ ಥರ ಆಗದೆ ಇರೋ ಹಾಗೆ ನೋಡ್ಕೊಂಡ್ರೆ ಆಯ್ತು ಬಿಡಿ. ಅಪ್ಪಂಗೆ ಬೇಜಾರಿದೆ, ಸ್ವಲ್ಪ ಸಮಯ ಆದರೆ ಅದು ಕಡಿಮೆ ಆಗುತ್ತೆ ಬಿಡಿ. ಸರಿ, ಟೈಮ್ ಆಗುತ್ತೆ, ನಾವಿನ್ನು ಹೊರಡ್ತೀವಿ. ತನ್ಮಯ್ ರೆಡಿನಾ? ಬರ್ತೀವಿ. ತಾಂಡವ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್. ಯಾಕೆ? ಅದೇ ನಾನು ಹೇಳಿದ್ನೆಲ್ಲ ಮಾಡೋದಕ್ಕೆ ಒಪ್ಕೊಂಡಿಯಲ್ಲ, ಅದಕ್ಕೆ. ಒಪ್ಕೊಳ್ಳೋದಾ? ಏನು ಒಪ್ಕೊಳ್ಳೋದು? ಅದೇ ತಾಂಡವ್, ತನ್ವಿ ಪ್ರಿನ್ಸಿಪಲ್ ಹತ್ರ ಮಾತಾಡೋದಕ್ಕೆ ಒಪ್ಕೊಂಡಿಯಲ್ಲ. ಅದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತಿದ್ದೆ ಅಷ್ಟೇ ಇಷ್ಟ. ಆಗ ನೋಡೋಕೆ ಹೋದ್ರೆ ನಾನೇ ನಿನಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಕನ್ವಿನ್ಸ್ ಮಾಡಿದ್ಯಲ್ಲ ಅದಕ್ಕೆ. ಅಯ್ಯೋ ಹೌದು, ನಾವ್ಯಾಕೆ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ವಿ? ಬಾ ಒಳಗಡೆ ಹೋಗೋಣ. ಇಲ್ಲ ಇಷ್ಟ, ತನ್ವಿ ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ಲು, ಅದಕ್ಕೆ ಇಲ್ಲೇ ವೇಟ್ ಮಾಡೋಣ. ಪಪ್ಪ, ಪಪ್ಪ ಥ್ಯಾಂಕ್ ಯು ಸೋ ಮಚ್ ಪಪ್ಪ. ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಅದ್ರಲ್ಲೇನಿದೆ ತನ್ವಿ. ಹಾಯ್ ತನ್ವಿ. ತನ್ವಿ, ಆಕ್ಚುಲಿ ನಾನು ಇವತ್ತಕ್ಕೆ ಬರಕ್ ಕಾರಣನೇ ಶ್ರೇಷ್ಠ. ಅವಳೇ ನನ್ನ ಕನ್ವಿನ್ಸ್ ಮಾಡ್ಬಿಟ್ಟು ಕರ್ಕೊಂಡು ಬಂದಿದ್ದು. ಅವಳು ಹೇಳಿದ್ಲು ನನಗೆ ಕ್ಲಿಯರ್ ಆಗಿ, ಈ ಏಜ್ ನಲ್ಲಿ ಇದೆಲ್ಲ ತುಂಬಾ ಕಾಮನ್, ಪರವಾಗಿಲ್ಲ ಅಂತ. ಅದಕ್ಕೆ ಬಂದಿದ್ದು ಪುಟ್ಟ. ಥ್ಯಾಂಕ್ಸ್. ಸರಿ, ಇಲ್ಲಿ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಬಾ, ಪ್ರಿನ್ಸಿಪಲ್ ಹತ್ರ ಮಾತಾಡೋಣ. ಓಕೆ, ಬಾ. ನೋಡಿ ಸರ್, ಈ ಏಜಲ್ಲಿ ಇದೆಲ್ಲ ಕಾಮನ್ ಅಂತ ನನಗೂ ಅರ್ಥ ಆಗತ್ತೆ. ಬಟ್ ಈಗ ನನಗೆ ಕಂಟ್ರೋಲ್ ಮಾಡೋದು ಒಳ್ಳೇದು. ಇದೇ ಅಭ್ಯಾಸ ಮುಂದುವರೆದ್ರೆ ತೊಂದರೆ ಆಗತ್ತೆ. ಎಸ್ ಸರ್, ನನಗೆ ನಿಮ್ಮ ಕನ್ಸರ್ನ್ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ನನ್ನ ಮಗಳು ಯೂಶಲಿ ಈ ಥರ ಎಲ್ಲ ಮಾಡಲ್ಲ. ಏನೋ ಈ ಸಲ ಅಕಸ್ಮಾತಾಗಿ ಆಗ್ಬಿಟ್ಟಿದೆ ಪಾಪ. ಐ ಆಮ್ ರಿಯಲಿ ಸಾರಿ ಸರ್. ಪ್ಲೀಸ್ ಸಸ್ಪೆನ್ಷನ್ನ ರಿಮೂವ್ ಮಾಡ್ಬೋದಾ? ನೋಡಿ ಸರ್, ಸಸ್ಪೆನ್ಷನ್ನ ರಿಮೂವ್ ಮಾಡೋದು ನನಗೆ ದೊಡ್ಡ ಕೆಲಸ ಅಲ್ಲ. ಆದರೆ ಈ ರೀತಿ ಇನ್ಸಿಡೆಂಟು ಮತ್ತೆ ರಿಪೀಟ್ ಆಗಬಾರ್ದು ಅಷ್ಟೇ. ಖಂಡಿತ ಸರ್, ಈ ತರ ಎಲ್ಲ ಮತ್ತೆ ಆಗಲ್ಲ. ತನ್ವಿ ಈ ತರ ಮಾಡ್ದಿರೋ ತರ ನಾನ್ ನೋಡ್ಕೊಳ್ತೀನಿ. ಇವ್ರ್ಯಾಕೆ ಇದನ್ನೆಲ್ಲ ಹೇಳ್ತಿದ್ದಾರೆ? ಅಲ್ಲ, ನನ್ ಬಗ್ಗೆ ಡಿಸಿಷನ್ ತಗೊಳಕ್ ಇವ್ರು ಯಾರು? ಇರ್ಲಿ, ಏನೇ ಆದ್ರೂ ನಂಗೆ ಇವಾಗ ಈ ಪ್ರಾಬ್ಲಮ್ ಇಂದ ಹೊರಗೆ ಬಂದ್ರೆ ಸಾಕು. ಸುಮ್ಮನೆ ಇದ್ದಷ್ಟು ನಂಗೆ ಒಳ್ಳೇದು. ಸರಿ, ಹಾಗಿದ್ರೆ ಇವತ್ತೇ ಸಸ್ಪೆನ್ಷನ್ನ ರಿಮೂವ್ ಮಾಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತನ್ನಿ, ನಿಮಗೆ ಕ್ಲಾಸ್ ಇರ್ಬೇಕಲ್ವಾ? ಹೋಗು. ಆಕ್ಚುಲಿ ಸರ್, ಇವತ್ತೊಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೆ ತನ್ವಿ ಪ್ರೆಸೆನ್ಸ್ ಬೇಕೇ ಬೇಕಿತ್ತು. ಅವಳು ಇವಾಗ ಕರ್ಕೊಂಡು ಹೋಗ್ತೀವಿ ಸರ್. ನಾಳೆಯಿಂದ ಅವಳು ಕ್ಲಾಸ್ ಅಟೆಂಡ್ ಮಾಡ್ತಾಳೆ. ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.